ರಿಪಬ್ಲಿಕನ್ ವರದಿ ಬೆನ್ನಲ್ಲೇ ವಿರೋಧ ಪಕ್ಷ ಕೂಡ ಅಲರ್ಟ್ ಆಗಿಬಿಟ್ಟಿದೆ. ಕಾರಂಜಾ ಸಂತ್ರಸ್ತರ ಗೋಳು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಅಧಿವೇಶನದಲ್ಲಿ ಕಾರಂಜಾ ಸಂತ್ರಸ್ತರ ಸಮಸ್ಯೆಯ ಬಗ್ಗೆ ಚರ್ಚೆ ಆಗುತ್ತೆ. ಸದನದಲ್ಲಿ ಚರ್ಚೆ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನೀಡಿದ್ದಾರೆ. ಬಿಜೆಪಿ ಶಾಸಕರಿಂದ ರೈತರಿಗೆ ಒಂದು ಭರವಸೆಯನ್ನ ನೀಡಲಾಗಿದೆ. ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಖಂಡಿತ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಭರವಸೆಯನ್ನ ಬಿಜೆಪಿಯ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ಬಿಜೆಪಿ ನಾಯಕರು ಆಶ್ವಾಸನೆ ಕೊಟ್ಟಿದ್ದಾರೆ ರೈತರಿಗೆ. ಯಾರು ಸಪೋರ್ಟ್ ಬರಬಾರ್ದು, ಯಾರು ಬರಬಾರ್ದು ಅಂತೇಳಿ ನಮ್ಮ ಸ್ವಾಮಿದಾಸ್ ಅವರು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಮೈಕ್ ಸಚಿವರೇ ಮಾತಾಡಿದ್ದಾರೆ. ಅದರಿಂದ ಇವತ್ತು ಅವ್ರ ಮೇಲೆ ಕೇಸ್ ಮಾಡಿದಾರೆ. ಅದು ಖಂಡನೀಯ ಅದು. ಯಾಕಂದ್ರೆ ಹೋರಾಟಗಾರರಿಗೆ ಯಾವಾಗಲೂ ಏನಂದ್ರೆ ಸದೆ ಬೆಳಿಬೇಕಂತ ಇದು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿನ ಅವರ ಸಚಿವರು ಸಮಯ ಸಿಗ್ತಾ ಇಲ್ಲ. ಇವತ್ತು ಸಚಿವರಿಗೆ ಹೇಳ್ಯಾರ ಸರ್, ಕಾರಂಜಾ ಜಲಾಶಯದಲ್ಲಿ ಭೂಮಿ ಕಳ್ಕೊಂಡಂತ ಸಂತ್ರಸ್ತರು ಜಿಲ್ಲಾಡಳಿತ 15 ದಿವಸ ಗಡುವು ಕೊಟ್ಟಿದ್ದಾರೆ. 15 ದಿವಸದಲ್ಲಿ ನಮ್ಮ ಬೇಡಿಕೆ ಈಡೇರಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಈಗಾಗಲೇ ವಿಜೇಂದ್ರ ಅವರು ಬಂದು ಕಾರಂಜಾ ಸಂತ್ರಸ್ತರು ಗೋಳನ್ನ ಆಲಿಸಿದಾರ. ನೋಡ್ಬೋದು ನೀವು, ಶಾಸಕ ಶರಣು ಸಲ್ಗಾರ್ ಕೂಡ ಅವ್ರನ್ನ ವಿಜೇಂದ್ರ ಪರವಾಗಿ ಅವ್ರ ಮನವೊಲಿಸ್ತಾ ಇದ್ದಾರೆ. ನೋಡ್ಬೋದು, ಕಾರಂಜಾ ಸಂತ್ರಸ್ತರು ಈಗಾಗಲೇ ಕೊರಳಲ್ಲಿ ಹಗ್ಗನ ಹಾಕೊಂಡು ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿ ಈಗಾಗಲೇ ಡೆಡ್ಲೈನ್ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಸಂಬಂಧಪಟ್ಟವ್ರು ನಿಜಕ್ಕೂ ಬಂದು ಗೋಳು ಆಲಿಸಲೇಬೇಕು. ಈಗಾಗಲೇ ವಿರೋಧ ಪಕ್ಷದಲ್ಲಿ ಇದ್ದಂತ ಬಿಜೆಪಿ ನಾಯಕರು ಏನಂದ್ರೆ ಬಿಲ್ಕುಲ್ ಏನಂದ್ರೆ ಇವ್ರ ಸಮಸ್ಯೆನ ಆಲಿಸಿದ್ದಾರೆ. ನೋಡ್ಬೋದು ನೀವು, ಕೊರಳಲ್ಲಿ ಹಗ್ಗನ ಹಿಡ್ಕೊಂಡು ಟೋಟಲಿ ಕರೋ ಯಾ ಮರೋ ಅಂದ್ರೆ ಡೂ ಆರ್ ಡೈ ಲಾಸ್ಟಿನ ಹೋರಾಟಕ್ಕೆ ಇವರು ಸಜ್ಜಾಗಿದ್ದಾರೆ. ನೋಡ್ಬೋದು ನೀವು, ಟೋಟಲಿ ಒಂದಿಲ್ಲ ಎರಡಿಲ್ಲ ಸುಮಾರು 15,000 ಎಕರೆ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ವಿಜೇಂದ್ರ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾವಿಂದ ಧ್ವನಿ ಎತ್ತೀವಿ. ನಿಮ್ಮ ಪರವಾಗಿ ನಾವು ಇದ್ದೇವೆ. ನಮ್ಮ ಬೇಡಿಕೆ ಈಡೇರ್ಬೇಕು ಸರ್. ಧ್ವನಿ ಎತ್ತಿ ನಾವು 9ನೇ ತಾರೀಕಿನ ಅಧಿವೇಶನ ಚಾಲು ಆಗ್ತದೆ. ಅದ್ರಾಗಿಂದ ನಾವು ಎಲ್ಲ ನಮ್ಮ ಜಿಲ್ಲೆ ನಾಯಕರು ನಮ್ಮಿಂದ ಬಿಜೆಪಿದ ಎಲ್ಲರೂ ಕೂಡಿ ನಾವಿಂದ ನಿಮ್ಗಿಂದ ನಮ್ಮ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಈಗಿಂದ ಹೋಗಿದಾರ. ಆದ್ರೆ ನಾವಿಂದ ಭರವಸೆ ಬಿಜೆಪಿ ನಾಯಕರು ಬಂದ್ರು, ವಿರೋಧ ಪಕ್ಷದ ಆಡಳಿತ ಪಕ್ಷದವ್ರು ಹಾರ ಬಂದಾರ, ಯಾರು ಆಡಳಿತ ಪಕ್ಷ ಕೇಳಕ್ ಬಂದಾರೇನು? ಇಲ್ಲ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಇಲ್ಲ ಇಲ್ಲಿವರೆಗೆ ಹಿಂಗೆ ಭರವಸೆ ಕೊಟ್ಟೆ ಹೋಗ್ಯಾರ ಸರ್. ಈಗ ಮಾಧ್ಯಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮ ಮುಖಾಂತರ ಹೇಳಿದಾರೆ ಅಷ್ಟೇ. ಕಾರ್ಯ ಸಂಸದರಿಗೆ ನಾವಿಂದ ಬೆಳಗಾವಿ ಅಧಿವೇಶನ ಕರ್ಕೊಂಡು ಹೋಗ್ತೀನಿ, ಹೋಗಿ ಮುಖ್ಯಮಂತ್ರಿ ಟೈಮ್ ತಗೋತೀನಿ, ಟೈಮ್ ತಗೊಂಡಿಂದ ಅವ್ರ ಬೇಡಿಕೆಯಿಂದ ಈಡೇರಿಸೋದು ನಾ ಇದು ಮಾಡ್ತೇವೆ ಮಾಧ್ಯಮ ಮುಖಾಂತರ ಹೇಳಿದಾರೆ. ಅಧಿಕೃತವಾಗಿ ನಮ್ಗೆ ಏನು ಹೇಳಿಲ್ಲ, ನಮ್ಗೇನು ಇಲ್ಲ. ನಾವು ನಿರಾಶೆ ಆಗಿದ್ದೇವೆ. ಭರವಸೆ ಕೊಟ್ಟೆ ಕೂಡತ್ತಾರ ಎಲ್ಲಾ ಸರ್ಕಾರಗಳು, ಭರವಸೆ ಕೊಟ್ಟೆ ಕೂಡತ್ತಾರ. ನಿಮ್ಮ ಹೋರಾಟ ಕೊನೆ ಹೋರಾಟ ನಾವಿಂದ ನಾವು ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲಾ ಪಕ್ಷದವ್ರು ಎಲ್ಲರೂ ಮುಖ್ಯಮಂತ್ರಿಯಾಗಿ ಹೋಗ್ಯಾರ, ಎಲ್ಲರೂ ನೀರಾವರಿ ಮಂತ್ರಿ ಹೋಗ್ಯಾರ, ಎಲ್ಲರೂ ಆಶ್ವಾಸನೆ ಕೊಟ್ರ ನಮ್ ಬೇಡಿಕೆ ಯಾರು ಈಡೇರಿಸಿಲ್ಲ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಕಾರಂಜಾ ಸಂತ್ರಸ್ತರು ಗೋಳನ್ನ ಆಲಿಸಿದ್ದಾರೆ. ಏನಾದ್ರೂ ದೊಡ್ಡ ಅನಾಹುತ ಆಯಿತು ಅಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ. ಈಗಾಗಲೇ ಈ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯ 4 ಜನ ಶಾಸಕರು ಸೇರಿದಂತೆ ನಾವು ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಕಾರಂಜಾ ಸಂತ್ರಸ್ತರು ಗೋಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಎಂಬುದು ಭರವಸೆ ಬಿಜೆಪಿ ಶಾಸಕ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಟ್ರ್ಯಾಕ್ಟರ್ ಖರೀದಿಗೆ ಮುಂದಾಗಿದ್ದ ರೈತನಿಗೆ ಬಿಗ್ ಶಾಕ್ ಎದುರಾಗಿದೆ. ಫೈನಾನ್ಸ್ ಕಂಪನಿಯಿಂದ ರೈತನಿಗೆ ಮಹಾ ಮೋಸವಾಗಿದೆ. ಟ್ರ್ಯಾಕ್ಟರ್ ಖರೀದಿ ಮಾಡದಿದ್ರೂ ಕೂಡ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ವಿಜಯನಗರ ಜಿಲ್ಲೆಯ ಕೂಡಲಗಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು. ಟ್ರ್ಯಾಕ್ಟರ್ ಖರೀದಿಗೆ ಮುಂಗಡ ಹಣ ದಾಖಲೆ ಕೊಟ್ಟಿದ್ದ ರೈತ ಕೊನೆಗೂ ಟ್ರ್ಯಾಕ್ಟರ್ ಬೇಡ ಅಂತ ವಾಪಸ್ ಹಾಕಿದ್ರಂತೆ ರೈತ ಅಂಜನಪ್ಪ. ರೈತನ ದಾಖಲೆ ಬಳಸಿ ಫೈನಾನ್ಸ್ ಕಂಪನಿಯವರು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರಂತೆ. ಅಕ್ಷತಾ ಮೋಟಾರ್ ಶೋರೂಮ್ ಮಾಲೀಕನ ವಿರುದ್ಧ ಗಂಭೀರ ಆರೋಪ ಕೇಳೋದು ಸಿಗ್ತಾ ಇದೆ. ಮುಂಗಡ ಹಣ ಕೊಟ್ಟಿರ್ತಾರೆ, ಟ್ರ್ಯಾಕ್ಟರ್ ಖರೀದಿ ಮಾಡಬೇಕು ಅಂತ, ಆ ನಂತರದಲ್ಲಿ ಬೇಡ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ರೈತ ಅಂಜಿನಪ್ಪ. ಆದ್ರೆ ಕೊಟ್ಟಿರುವಂತಹ ದಾಖಲೆಗಳನ್ನೇ ಆ ಫೈನಾನ್ಸ್ ಕಂಪನಿಯವರು ಬೇರೆ ರೀತಿ ಬಳಕೆ ಮಾಡ್ಕೊಂಡ್ರಾ, ಯಾರಿಗಾದ್ರೂ ಆ ಟ್ರ್ಯಾಕ್ಟರ್ ಅನ್ನ ಮಾರಾಟ ಮಾಡ್ಬಿಟ್ರಾ ಗೊತ್ತಿಲ್ಲ. ನನ್ನ ಹತ್ರ ಟ್ರ್ಯಾಕ್ಟರ್ ಇಲ್ಲ, ನಾ ಖರೀದಿ ಮಾಡಿಲ್ಲ, ಆದ್ರೂ ಕೂಡ ನನಗೆ ನೋಟಿಸ್ ಬಂದಿದೆ ಬ್ಯಾಂಕ್ನಿಂದ ಅಂತ ರೈತ ಅಂಜಿನಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕನ್ ವರದಿ ಬೆನ್ನಲ್ಲೇ ವಿರೋಧ ಪಕ್ಷ ಕೂಡ ಅಲರ್ಟ್ ಆಗಿಬಿಟ್ಟಿದೆ. ಕಾರಂಜಾ ಸಂತ್ರಸ್ತರ ಗೋಳು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಅಧಿವೇಶನದಲ್ಲಿ ಕಾರಂಜಾ ಸಂತ್ರಸ್ತರ ಸಮಸ್ಯೆಯ ಬಗ್ಗೆ ಚರ್ಚೆ ಆಗುತ್ತೆ. ಸದನದಲ್ಲಿ ಚರ್ಚೆ ಮಾಡಿ
ರೈತರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನೀಡಿದ್ದಾರೆ. ಬಿಜೆಪಿ ಶಾಸಕರಿಂದ ರೈತರಿಗೆ ಒಂದು ಭರವಸೆಯನ್ನ ನೀಡಲಾಗಿದೆ. ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಖಂಡಿತ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಭರವಸೆಯನ್ನ ಬಿಜೆಪಿಯ ನಾಯಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ಬಿಜೆಪಿ ನಾಯಕರು ಆಶ್ವಾಸನೆ ಕೊಟ್ಟಿದ್ದಾರೆ ರೈತರಿಗೆ. ಯಾರು ಸಪೋರ್ಟ್ ಬರಬಾರ್ದು, ಯಾರು ಬರಬಾರ್ದು ಅಂತೇಳಿ ನಮ್ಮ ಸ್ವಾಮಿದಾಸ್ ಅವರು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಮೈಕ್ ಅವ್ರು ಸಚಿವರೇ ಮಾತಾಡಿದ್ದಾರೆ. ಅದರಿಂದ ಇವತ್ತು ಅವ್ರ ಮೇಲೆ ಕೇಸ್ ಮಾಡಿದಾರೆ. ಅದು ಖಂಡನೀಯ ಅದು. ಯಾಕಂದ್ರೆ ಹೋರಾಟಗಾರರಿಗೆ ಯಾವಾಗಲೂ ಏನಂದ್ರೆ ಸದೆ ಬೆಳಿಬೇಕಂತ ಇದು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿನ ಎಲ್ಲಿವರೆಗೆ ಸಚಿವರು ಸಮಯನೇ ಸಿಗ್ತಾ ಇಲ್ಲ. ಇವತ್ತು ಸಚಿವರೇ ಹೇಳ್ಯಾರ ಸರ್, ಕಾರಂಜಾ ಜಲಾಶಯದಲ್ಲಿ ಭೂಮಿ ಕಳ್ಕೊಂಡಂತ ಸಂತ್ರಸ್ತರು ಜಿಲ್ಲಾಡಳಿತ 15 ದಿವಸ ಗಡುವು ಕೊಟ್ಟಿದ್ದಾರೆ. 15 ದಿವಸದಲ್ಲಿ ನಮ್ಮ ಬೇಡಿಕೆ ಈಡೇರಿದ್ರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಈಗಾಗಲೇ ವಿಜೇಂದ್ರ ಅವರು ಬಂದು ಕಾರಂಜಾ ಸಂತ್ರಸ್ತರು ಗೋಳನ್ನ ಅಲಿಸಿದಾರ. ನೋಡ್ಬೋದು ನೀವು, ಶಾಸಕ ಶರಣು ಸಲ್ಗಾರ್ ಕೂಡ ಅವ್ರನ್ನ ವಿಜೇಂದ್ರ ಪರವಾಗಿ ಅವ್ರ ಮನವೊಲಿಸ್ತಾ ಇದ್ದಾರೆ. ನೋಡ್ಬೋದು, ಕಾರಂಜಾ ಸಂತ್ರಸ್ತರು ಈಗಾಗಲೇ ಕೊರಳಲ್ಲಿ ಹಗ್ಗನ ಹಾಕೊಂಡು ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿ ಈಗಾಗಲೇ ಡೆಡ್ಲೈನ್ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಸಂಬಂಧಪಟ್ಟವ್ರು ನಿಜಕ್ಕೂ ಬಂದು ಗೋಳು ಆಲಿಸಲೇಬೇಕು. ಈಗಾಗಲೇ ವಿರೋಧ ಪಕ್ಷದಲ್ಲಿ ಇದ್ದಂತ ಬಿಜೆಪಿ ನಾಯಕರು ಏನಂದ್ರೆ ಬಿಲ್ಕುಲ್ ಏನಂದ್ರೆ ಇವ್ರ ಸಮಸ್ಯೆನ ಆಲಿಸಿದ್ದಾರೆ. ನೋಡ್ಬೋದು ನೀವು, ಕೊರಳಲ್ಲಿ ಹಗ್ಗನ ಹಿಡ್ಕೊಂಡು ಟೋಟಲಿ ಕರೋ ಯಾ ಮರೋ ಅಂದ್ರೆ ಡೂ ಆರ್ ಡೈ ಲಾಸ್ಟಿನ ಹೋರಾಟಕ್ಕೆ ಇವರು ಸಜ್ಜಾಗಿದ್ದಾರೆ. ನೋಡ್ಬೋದು ನೀವು, ಟೋಟಲಿ ಒಂದಿಲ್ಲ ಎರಡಿಲ್ಲ ಸುಮಾರು 15,000 ಎಕರೆ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ವಿಜೇಂದ್ರ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾವಿಂದ ಧ್ವನಿ ಎತ್ತೀವಿ. ನಿಮ್ಮ ಪರವಾಗಿ ನಾವು ಇದ್ದೇವೆ. ನಮ್ಮ ಬೇಡಿಕೆ ಈಡೇರ್ಬೇಕು ಸರ್. ಧ್ವನಿ ಎತ್ತಿ ನಾವು 9ನೇ ತಾರೀಕಿನ ಅಧಿವೇಶನ ಚಾಲು ಆಗ್ತದೆ. ಅದ್ರಾಗಿಂದ ನಾವು ಎಲ್ಲ ನಮ್ಮ ಜಿಲ್ಲೆ ನಾಯಕರು ನಮ್ಮಿಂದ ಬಿಜೆಪಿದ ಎಲ್ಲರೂ ಕೂಡಿ ನಾವಿಂದ ನಿಮ್ಗಿಂದ ನಮ್ಮ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಈಗಿಂದ ಹೋಗಿದಾರ. ಆದ್ರೆ ನಾವಿಂದ ಭರವಸೆ ಬಿಜೆಪಿ ನಾಯಕರು ಬಂದ್ರು, ವಿರೋಧ ಪಕ್ಷದ ಆಡಳಿತ ಪಕ್ಷದವ್ರು ಹಾರ ಬಂದಾರ, ಯಾರು ಆಡಳಿತ ಪಕ್ಷ ಕೇಳಕ್ ಬಂದಾರೇನು? ಇಲ್ಲ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಇಲ್ಲ ಇಲ್ಲಿವರೆಗೆ ಹಿಂಗೆ ಭರವಸೆ ಕೊಟ್ಟೆ ಹೋಗ್ಯಾರ ಸರ್. ಈಗ ಮಾಧ್ಯಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮ ಮುಖಾಂತರ ಹೇಳಿದಾರೆ ಅಷ್ಟೇ. ಕಾರ್ಯ ಸಂಸದರಿಗೆ ನಾವಿಂದ ಬೆಳಗಾವಿ ಅಧಿವೇಶನ ಕರ್ಕೊಂಡು ಹೋಗ್ತೀನಿ, ಹೋಗಿ ಮುಖ್ಯಮಂತ್ರಿ ಟೈಮ್ ತಗೋತೀನಿ, ಟೈಮ್ ತಗೊಂಡಿಂದ ಅವ್ರ ಬೇಡಿಕೆಯಿಂದ ಈಡೇರಿಸೋದು ನಾ ಇದು ಮಾಡ್ತೇವೆ ಮಾಧ್ಯಮ ಮುಖಾಂತರ ಹೇಳಿದಾರೆ. ಅಧಿಕೃತವಾಗಿ ನಮ್ಗೆ ಏನು ಹೇಳಿಲ್ಲ, ನಮ್ಗೇನು ಇಲ್ಲ. ನಾವು ನಿರಾಶೆ ಆಗಿದ್ದೇವೆ. ಭರವಸೆ ಕೊಟ್ಟೆ ಕೂಡತ್ತಾರ ಎಲ್ಲ ಸರ್ಕಾರಗಳು, ಭರವಸೆ ಕೊಟ್ಟೆ ಕೂಡತ್ತಾರ. ನಿಮ್ಮ ಹೋರಾಟ ಕೊನೆ ಹೋರಾಟ ನಾವಿಂದ ನಾವು ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲಾ ಪಕ್ಷದವ್ರು ಎಲ್ಲರೂ ಮುಖ್ಯಮಂತ್ರಿಯಾಗಿ ಹೋಗ್ಯಾರ, ಎಲ್ಲರೂ ನೀರಾವರಿ ಮಂತ್ರಿ ಆಗ್ಯಾರ, ಎಲ್ಲರೂ ಆಶ್ವಾಸನೆ ಕೊಟ್ರ ನಮ್ ಬೇಡಿಕೆ ಯಾರು ಈಡೇರಿಸಿಲ್ಲ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಕಾರಂಜಾ ಸಂತ್ರಸ್ತರು ಗೋಳನ್ನ ಆಲಿಸಿದ್ದಾರೆ. ಏನಾದ್ರೂ ದೊಡ್ಡ ಅನಾಹುತ ಆಯಿತು ಅಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ. ಈಗಾಗಲೇ ಈ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯ 4 ಜನ ಶಾಸಕರು ಸೇರಿದಂತೆ ನಾವು ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಕಾರಂಜಾ ಸಂತ್ರಸ್ತರು ಗೋಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಎಂಬುದು ಭರವಸೆ ಬಿಜೆಪಿ ಶಾಸಕ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಟ್ರ್ಯಾಕ್ಟರ್ ಖರೀದಿಗೆ ಮುಂದಾಗಿದ್ದ ರೈತನಿಗೆ ಬಿಗ್ ಶಾಕ್ ಎದುರಾಗಿದೆ. ಫೈನಾನ್ಸ್ ಕಂಪನಿಯಿಂದ ರೈತನಿಗೆ ಮಹಾ ಮೋಸವಾಗಿದೆ. ಟ್ರ್ಯಾಕ್ಟರ್ ಖರೀದಿ ಮಾಡದಿದ್ರೂ ಕೂಡ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ವಿಜಯನಗರ ಜಿಲ್ಲೆಯ ಕೂಡಲಗಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು. ಟ್ರ್ಯಾಕ್ಟರ್ ಖರೀದಿಗೆ ಮುಂಗಡ ಹಣ ದಾಖಲೆ ಕೊಟ್ಟಿದ್ದ ರೈತ ಕೊನೆಗೂ ಟ್ರ್ಯಾಕ್ಟರ್ ಬೇಡ ಅಂತ ವಾಪಸ್ ಹಾಕಿದ್ರಂತೆ ರೈತ ಅಂಜನಪ್ಪ. ರೈತನ ದಾಖಲೆ ಬಳಸಿ ಫೈನಾನ್ಸ್ ಕಂಪನಿಯವರು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರಂತೆ. ಅಕ್ಷತಾ ಮೋಟಾರ್ ಶೋರೂಮ್ ಮಾಲೀಕನ ವಿರುದ್ಧ ಗಂಭೀರ ಆರೋಪ ಕೇಳೋದು ಸಿಗ್ತಾ ಇದೆ. ಮುಂಗಡ ಹಣ ಕೊಟ್ಟಿರ್ತಾರೆ, ಟ್ರ್ಯಾಕ್ಟರ್ ಖರೀದಿ ಮಾಡಬೇಕು ಅಂತ, ಆ ನಂತರದಲ್ಲಿ ಬೇಡ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ರೈತ ಅಂಜಿನಪ್ಪ. ಆದ್ರೆ ಕೊಟ್ಟಿರುವಂತಹ ದಾಖಲೆಗಳನ್ನೇ ಆ ಫೈನಾನ್ಸ್ ಕಂಪನಿಯವರು ಬೇರೆ ರೀತಿ ಬಳಕೆ ಮಾಡ್ಕೊಂಡ್ರಾ, ಯಾರಿಗಾದ್ರೂ ಆ ಟ್ರ್ಯಾಕ್ಟರ್ ಅನ್ನ ಮಾರಾಟ ಮಾಡ್ಬಿಟ್ರಾ ಗೊತ್ತಿಲ್ಲ. ನನ್ನ ಹತ್ರ ಟ್ರ್ಯಾಕ್ಟರ್ ಇಲ್ಲ, ನಾ ಖರೀದಿ ಮಾಡಿಲ್ಲ, ಆದ್ರೂ ಕೂಡ ನನಗೆ ನೋಟಿಸ್ ಬಂದಿದೆ ಬ್ಯಾಂಕ್ನಿಂದ ಅಂತ ರೈತ ಅಂಜಿನಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.